ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್. ಮೀತಾ ಕ್ರಿಸ್ಟಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಜುಲೈ ತಿಂಗಳ ಮಾಸ ಭವಿಷ್ಯ. ಇದರಲ್ಲಿ ಜುಲೈ ತಿಂಗಳಲ್ಲಿ ನೋಡಿ, ಧನುರಾಶಿಯವರಿಗೆ ಹೇಗೆಲ್ಲ ಇದೆ ಗುರು, ಯಾಕಂದ್ರೆ ರಾಶಿಯಾಧಿಪತಿ ಗುರು ಬದಲಾಗಿದ್ದಾನೆ, ಯಾವ ಒಂದು ಫಲವನ್ನ ಕೊಡ್ತಾನೆ ನೋಡ್ತಾ ಹೋಗೋಣ. ಧನುರಾಶಿ ಅಂತ ಬಂದಾಗ ಧನುರಾಶಿಯ ರಾಶಿಯಾಧಿಪತಿ ಗುರು ಆಗಿರ್ತಾನೆ. ರಾಶಿಯಾಧಿಪತಿಯಾಗಿ ಜೊತೆಗೆ 4ನೇ ಮನೆಯವನಾಗಿ ಅವನು 8ನೇ ಮನೆಗೆ ಬಂದಿದ್ದಾನೆ. ಯಾಕಂದ್ರೆ 8ನೇ ಮನೇಲಿ ಇರೋದು ಬಹಳಷ್ಟು ಡೇಂಜರ್ ಅಂತ ಹೇಳ್ತೀವಿ. ಅದೇ ರೀತಿ ಯಾವುದೇ ಒಂದು ಫಲವನ್ನು ಕೂಡ ಕೊಡ್ತಾ ಹೋಗಲ್ಲ. ಹಾಗಾಗಿ ನೋಡಿ, ರಾಶಿಯಾಧಿಪತಿ ಗುರು 8ನೇ ಮನೆಯಲ್ಲಿದ್ದು ಎಲ್ಲೋ ಒಂದ್ ಕಡೆ ವ್ಯಯಸ್ಥಾನವನ್ನ ನೋಡ್ತಾ ಹೋಗ್ತಾನೆ. ವ್ಯಯಸ್ಥಾನವನ್ನ ನೋಡೋದು ಜೊತೆಗೆ ಲಾಭಸ್ಥಾನ ಅಂತ ಏನ್ ಹೇಳ್ತೀವಿ, ಧನಸ್ಥಾನವನ್ನ ಕೂಡ ನೋಡ್ತಾ ಹೋಗ್ತಾನೆ. ಜೊತೆಗೆ 4ನೇ ಮನೆ ಅಂದ್ರೆ ರಾಶಿಯಿಂದ 4ನೇ ಮನೆಗೆ ದೃಷ್ಟಿಯನ್ನ ನೋಡ್ತಾ ಹೋಗ್ತಾನೆ. ಎಲ್ಲೋ ಒಂದ್ ಕಡೆ ಧನುರಾಶಿಯವ್ರಿಗೆ ತುಂಬಾ ಟೈಮ್ ಬ್ಯಾಡ್ ಅಂತ ಹೇಳ್ಬೋದು. ಆದ್ರೆ ಈ ಒಂದು ಗುರು ಏನ್ ಮಾಡ್ತಾನಪ್ಪ ಅಂತಂದ್ರೆ ಈ ಬ್ಯಾಡ್ ಆಗಿರೋ, ಯಾಕಂದ್ರೆ ಇದು ಅವನ ಮನೆ ಆಗಿರುತ್ತಲ್ಲ, ಹಾಗಾಗಿ ಎಲ್ಲೋ ಒಂದ್ ಕಡೆ ಹಿಂದೆ ಮನೆಯನ್ನ ನೋಡ್ತಾ ಹೋಗ್ತಾನೆ. ವ್ಯಯಸ್ಥಾನವನ್ನ ನೋಡೋದ್ರಿಂದ ಖಂಡಿತ ಹೇಳ್ತೀನಿ, ಧನುರಾಶಿಯವ್ರಿಗೆ ಅಲ್ಪ ಸ್ವಲ್ಪ ಎಲ್ಲೋ ಇಲ್ಲಿ ನನ್ನ ದುಡ್ಡು ಹೋಗ್ತಾ ಇದೆ, ಎಲ್ಲೋ ಕಳ್ಕೊಳ್ತಾ ಇದ್ದೀನಿ ಅನ್ನೋ ಒಂದು ಭಯ ಕೂಡ ಹೋಗಲಾಡಿಸ್ತಾನೆ. ಆ ಒಂದು ಟೆನ್ಷನ್ ಇರೋದಿಲ್ಲ. ಯಾವುದೋ ಒಂದು ರೂಪದಲ್ಲಿ ಸ್ವಲ್ಪ ಡಿಲೇ ಆಗ್ಬೋದು ಅಷ್ಟೇ. ಯಾಕೆ ಅಂದ್ರೆ ಅವನು 8ನೇ ಮನೇಲಿ ಇರ್ತಾನೆ, ಆದ್ರೆ ಅವನು ಮನೆಯನ್ನ ಅವನು ಬಿಟ್ಕೊಡೋದಿಲ್ಲ. ಹಾಗಾಗಿ ಧನಸ್ಸು ರಾಶಿಗೆ ಗುರು ತುಂಬಾ ಸಪೋರ್ಟ್ ಮಾಡೇ ಮಾಡ್ತಾನೆ ಅಂತ ಹೇಳ್ಬೋದು. ಜೊತೆಗೆ ವ್ಯಯಸ್ಥಾನವನ್ನ ನೋಡೋದ್ರಿಂದ ಅದು ಕೂಡ ಕುಜನ ಒಂದು ಮನೆ ಆಗಿರೋದ್ರಿಂದ ಯಾರೆಲ್ಲ ಧನುರಾಶಿಯವರು ರಿಯಲ್ ಎಸ್ಟೇಟ್ ಮಾಡ್ತಿರ್ತೀರಾ, ಖಂಡಿತ ಎಲ್ಲೋ ಒಂದ್ ಕಡೆ ಅವ್ರಿಗೆ ಒಳ್ಳೇದಾಗ್ತಾ ಹೋಗುತ್ತೆ. ಧನಸ್ಥಾನಾಧಿಪತಿಯಾಗಿ ಶನಿ, ಅದೇ ರೀತಿ 3ನೇ ಮನೆಯವನಾಗಿ ಶನಿ 4ನೇ ಮನೇಲಿರೋದ್ರಿಂದ ಅಲ್ಲಿ ನೇರ ದೃಷ್ಟಿ, ಗುರುವಿನ ನೇರ 9ನೇ ದೃಷ್ಟಿ ಬೀಳೋದ್ರಿಂದ ಶನಿ ಕೂಡ ನಿಮ್ಗೆ ಹೆಲ್ಪ್ ಮಾಡ್ತಾ ಹೋಗ್ತಾನೆ. ಯಾರೆಲ್ಲ ರಿಯಲ್ ಎಸ್ಟೇಟ್ ಮಾಡ್ತಿರ್ತೀರಾ, ಅದೇ ರೀತಿ ಯಾರೆಲ್ಲ ಈ ಒಂದು ಧನುರಾಶಿಯವರು ವೆಹಿಕಲ್ಗೆ ಸಂಬಂಧಪಟ್ಟಂತಹ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಶೋರೂಮ್ಸ್ ಆಗಿರ್ಬೋದು, ಅಥವಾ ವೆಹಿಕಲ್ ಬಿಸ್ನೆಸ್ ಏನ್ ಮಾಡ್ತಿರ್ತೀರಾ, ಯಾರೆಲ್ಲ ಕ್ಯಾಬ್ ಓಡಿಸ್ತಾ ಇರ್ತೀರಾ, ಆಟೋ ಓಡಿಸ್ತಾ ಇರ್ತೀರಾ, ಈ ಸ್ವಿಗ್ಗಿ ಝೊಮ್ಯಾಟೊ ಅಂತ ಯಾರೆಲ್ಲ ಮಾಡ್ತಿರ್ತೀರಾ, ಇವರೆಲ್ಲರಿಗೂ ಕೂಡ ಅಲ್ಲಿಗಲ್ಲಿಗೆ ಲಾಭವನ್ನ ತಂದು ಕೊಡ್ತಾ ಇರ್ತಾನೆ. ಆದ್ರೆ ಸ್ವಲ್ಪ ಲೇಟ್ ಮಾಡ್ತಾನೆ ಅಷ್ಟೇ. ಆದ್ರೆ ಯಾವುದೇ ಒಂದು ಗಾಬರಿ ಪಡುವಂಥದ್ದು ಇರೋದಿಲ್ಲ. ಅದೇ ರೀತಿ ನಿಮ್ಗೆ 5ನೇ ಮನೆಯವನು ಕುಜ, 5ನೇ ಮನೆ ಕುಜ ನಿಮ್ಗೆ 6ನೇ ಮನೆಗೆ ಹೋಗಿರ್ತಾನೆ. ಯಾಕಂದ್ರೆ ಅವನು 12ನೇ ಮನೆಯವನಾಗಿ 5ನೇ ಮನೆಯವನಾಗಿ ನಿಮ್ಗೆ 6ನೇ ಮನೆಗೆ ಹೋಗಿರ್ತಾನೆ. ಆದ್ರೆ 12ನೇ ಮನೆಗೆ ಗುರು ದೃಷ್ಟಿ ಇರೋದ್ರಿಂದ ಯಾವುದೇ ಅನಾನುಕೂಲಗಳಾಗೋದಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಜಗಳ, ಕದನಗಳು, ಮನಸ್ತಾಪಗಳು ಏರ್ಪಡ್ತಾ ಇರುತ್ತೆ. ನಿಮ್ಮ ಬಿಸ್ನೆಸ್ ಅಂತ ಬಂದಾಗ ಆ ಬಿಸ್ನೆಸ್ ವಿಷಯದಲ್ಲಿ ಎಲ್ಲೋ ಒಂದ್ ಕಡೆ ಜಗಳಗಳು ಬರ್ತಕ್ಕಂಥದ್ದು, ಮನಸ್ತಾಪ ಆಗ್ತಕ್ಕಂಥದ್ದು ಇವೆಲ್ಲ ನಡೀತಾ ಹೋಗುತ್ತೆ. ಜೊತೆಗೆ 6ನೇ ಮನೆ ಶುಕ್ರ 6ನೇವನಾಗಿ, ಜೊತೆಗೆ ನಿಮ್ಗೆ 11ನೇ ಮನೆಯವನಾಗಿ, ಲಾಭಸ್ಥಾನಾಧಿಪತಿ ಅವನೇ ಆಗಿ ನಿಮ್ಗೆ ಶುಕ್ರ 9ನೇ ಮನೆಗೆ ಬಂದಿದ್ದಾನೆ. ಶುಕ್ರ ಮತ್ತೆ ಕೇತು 9ನೇ ಮನೆ ಅಂದ್ರೆ ಭಾಗ್ಯಸ್ಥಾನದಲ್ಲಿರೋದ್ರಿಂದ ಖಂಡಿತವಾಗ್ಲೂ ದುಡ್ಡು ಕಾಸು ಏನೇ ಇದ್ರೂ ಕೂಡ ನಿಮ್ಮ ಒಂದು ಕೈ ಸೇರ್ತಾ ಹೋಗುತ್ತೆ. ನಿಮ್ಮ ಬಿಸ್ನೆಸ್ ಕೂಡ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಜೊತೆಗೆ ನೋಡಿ, ನಿಮ್ಗೆ 7ನೇ ಮನೆ ಸಪ್ತಮಾಧಿಪತಿ ಬುಧ ಸಪ್ತಮದಲ್ಲೇ ಇರ್ತಾನೆ. ಅವನು 10ನೇ ಮನೆಯವನಾಗಿ ಸಪ್ತಮದಲ್ಲೇನೆ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಯಾವುದೇ ಚ್ಯುತಿ ಬರೋದಿಲ್ಲ. ಗುರು ಒಬ್ಬ ಚೇಂಜ್ ಆಗಿದ್ದಾನೆ, ತುಂಬಾ ಕಷ್ಟ ಬರುತ್ತೆ ಧನುರಾಶಿ ಅವ್ರಿಗೆ ಅಂತ ಹೇಳ್ತಾರೆ. ಆದ್ರೆ ಅದೆಲ್ಲವೂ ಅಸತ್ಯ. ಯಾಕೆ ಅಂದ್ರೆ ಗುರು ಅವನ ಮನೆ, ಅದು ಗುರುವಿನ ಒಂದು ಮನೆ ಆಗಿರುತ್ತೆ. ಯಾಕಂದ್ರೆ ಅದು ಅವನ ಮನೆಯಾಗಿ ಅವನಿಗೆ ಅದು 5ನೇ ಮನೆ, ಯಾಕಂದ್ರೆ ಇರೋ ಮನೆಯಿಂದ ಅವನು 6ನೇ ಮನೆ ಆಗಿರ್ಬೋದು. ಆದ್ರೆ ಇಲ್ಲಿ ಒಂದ್ ಕಡೆ ಅವನಿಗೆ 6ನೇ ಮನೆ 9ನೇ ಮನೆ ಕೂಡ ಅದೇ ಆಗಿರುತ್ತೆ. 9ನೇ ದೃಷ್ಟಿ ಕೂಡ ಇರೋ ಮನೆಯಿಂದ ಅವನ ಮನೆಗೆ ಅವನು ನೇರ ದೃಷ್ಟಿ ನೀಡೋದ್ರಿಂದ ಖಂಡಿತ ಹೇಳ್ತೀನಿ, ನಿಮ್ಗೆ ಭಾಗ್ಯಸ್ಥಾನ ಅಥವಾ ನಿಮ್ಮ ಒಂದು ಬಿಸ್ನೆಸ್ ಇಂಪ್ರೂವ್ಮೆಂಟ್ ಇದೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಬಟ್ ಡಿಲೇ ಆಗತ್ತೆ. ನೋಡಿ, ಧನಸ್ಥಾನಕ್ಕೆ ಗುರುವಿನ ದೃಷ್ಟಿ ಬೀಳುತ್ತೆ. ನಿಮ್ಮ ದುಡ್ಡು ಕಾಸು ಏನಿರುತ್ತೆ ಅದೆಲ್ಲವೂ ಕೂಡ ಬರ್ತಾ ಹೋಗುತ್ತೆ. ಮತ್ತೆ ನಿಮ್ಮ ಒಂದು ಕೆಲಸ ಕಾರ್ಯದಲ್ಲೂ ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ. ಅದರಲ್ಲೂ ಕೂಡ ನೀವು ಗುರು ದಶೆ ಆಗಿರ್ಬೋದು, ಅಥವಾ ಅದರಲ್ಲಿ ಶುಕ್ರ ದಶೆ ಆಗಿರ್ಬೋದು. ಯಾಕಂದ್ರೆ 11ನೇ ಮನೆ ಲಾಭಸ್ಥಾನಾಧಿಪತಿ ಅವನೇ ಆಗಿರ್ತಾನೆ. ಧನುರಾಶಿ ಅವ್ರಿಗೆ ಈ ತರ ದಶಾಭುಕ್ತಿಗಳೇನಾದ್ರು ನಡೀತಾ ಇದ್ರೆ ಖಂಡಿತ ಹೇಳ್ತೀನಿ, ನಿಮ್ಮ ಜಾಕ್ ಪಾಟ್ ನಿಮ್ ಕೈಲೇ ಇದ್ದಂಗೆ. ನೀವು ಯಾವುದೇ ಒಂದು ದುಡ್ಡು ಕಾಸಿನ ಸಮಸ್ಯೆದಲ್ಲಿ ಯೋಚನೆ ಮಾಡೋಂಗಿಲ್ಲ. ಆದ್ರೆ ಆರೋಗ್ಯ ಅಂತ ಬಂದಾಗ
ಎಲ್ಲೋ ಒಂದ್ ಕಡೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಉಂಟಾಗ್ಬೋದು. ಧನಸ್ಸು ರಾಶಿಯವರಿಗೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಯಾಕಂದ್ರೆ 5ನೇ ಮನೆಯಲ್ಲಿ 4ನೇ ಮನೆಯಲ್ಲಿ ಶನಿ ಇರ್ತಾನೆ. ಶನಿಯ ದೃಷ್ಟಿ ಸಪ್ತಮ ದೃಷ್ಟಿ, ಶನಿಯ ದೃಷ್ಟಿ ಎಲ್ಲೋ ಒಂದ್ ಕಡೆ 10ನೇ ದೃಷ್ಟಿ ಕೂಡ ರಾಶಿ ಮೇಲೆ ಬೀಳೋದ್ರಿಂದ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಕಾಲ್ ನೋವು ಬರ್ತಕ್ಕಂಥದ್ದು, ಕುತ್ತಿಗೆ ನೋವು ಬರ್ತಕ್ಕಂಥದ್ದು, ತಲೆನೋವು ಬರ್ತಕ್ಕಂಥದ್ದು, ಟೆನ್ಷನ್ ಜಾಸ್ತಿ ಆಗೋದು, ಇದೆಲ್ಲ ಆಗ್ತಿರುತ್ತೆ. ಆದ್ರೆ ನೀವು ಅನಾವಶ್ಯವಾಗಿ ಟೆನ್ಷನ್ ಮಾಡ್ಕೊಳ್ಳೋಂಥದ್ದು ಏನು ಇರಲ್ಲ. ಯಾಕಂದ್ರೆ ಆ ಗ್ರಹ ನಿಮ್ಗೆ ಟೆನ್ಷನ್ ಕೊಡ್ತಾನೆ, ಬಟ್ ಎಲ್ಲಾ ಕೆಲಸವೂ ನಿಧಾನವಾಗಿ ಈಸಿಯಾಗಿ ಆಗ್ತಾ ಹೋಗುತ್ತೆ. ಹಾಗಾಗಿ ಧನುರಾಶಿಯವ್ರಿಗೆ ತುಂಬಾನೇ ಟೈಮ್ ಚೆನ್ನಾಗಿದೆ. 8ನೇ ಮನೆ ಗುರು ಅಂತ ಹೆದರಬೇಡಿ. ಅವನು ನಿಮ್ಮ ಮನೆಯವನೇ ಆಗಿರೋದ್ರಿಂದ ನಿಮ್ಗೆ ಒಳ್ಳೆ ಲಾಭವನ್ನೇ ಕೊಡ್ತಾನೆ, ಒಳ್ಳೆ ಕೆಲಸವನ್ನೇ ಕೊಡ್ತಾನೆ ಅಂತ ಹೇಳ್ಬೋದು. ಅದರಲ್ಲೂ ಶುಕ್ರ ಎಕ್ಸಲೆಂಟ್. 11ನೇ ಮನೆ ಲಾಭ ಸ್ಥಾನದ ಶುಕ್ರ ಭಾಗ್ಯ ಸ್ಥಾನದಲ್ಲಿದ್ದಾನೆ. ಯಾವುದೋ ಒಂದು ನಿಮ್ಗೆ ಬರ್ಬೇಕಾಗಿರುವಂತ ದುಡ್ಡುಗಳಾಗಿರ್ಬೋದು, ಅಥವಾ ನೀವ್ ಯಾವ್ದಾದ್ರು ಜಾಗ ತಗೊಂಡ್ರೆ ಅದಕ್ಕೆ ಈ 1-2 ದಿನ ಮಿಸ್ಟೇಕ್ ಆಗ್ಬೋದು, ಬಟ್ ನಿಮ್ಮ ಒಂದು ಜಾಗದ ರಿಜಿಸ್ಟ್ರೇಷನ್ ಆಗಿರ್ಬೋದು, ಅಥವಾ ಏನೋ ಒಂದು ಮಾತುಕತೆ ಆಗಿ ಇವತ್ತಾಗೋದು ಇಲ್ಲೊಂದು 3 ದಿನ ಟೈಮ್ ತಗೋಬಹುದು, ಅಥವಾ ನಾಳೆ ಆಗೋದು ಇನ್ನೊಂದು ವಾರ ಟೈಮ್ ತಗೋಬಹುದು. ಬಟ್ ಕೆಲಸ ಮಾತ್ರ ಪರ್ಫೆಕ್ಟ್ ಆಗೇ ಆಗತ್ತೆ. ಹಾಗಾಗಿ ಯೋಚನೆ ಮಾಡುವಂಥದ್ದೇನಿಲ್ಲ. 5ನೇ ಮನೆ ಕುಜ ಅಂತ ಹೇಳಿದೆ. ಮಕ್ಕಳಲ್ಲಿ ಸ್ವಲ್ಪ ಮಕ್ಕಳಿಗೂ ನಿಮ್ಗೂ ಸ್ವಲ್ಪ ಮನಸ್ತಾಪ ಕಿರಿಕ್ ಆಗಬಹುದು. ಅದು ಬಿಟ್ರೆ ಧನಸ್ಸು ರಾಶಿಯವ್ರಿಗೂ ಕೂಡ ತುಂಬಾ ಟೈಮ್ ಚೆನ್ನಾಗಿದೆ. ಭಯ ಬೀಳೋ ಅಂತ ಅವಶ್ಯಕತೆ ಏನು ಇಲ್ಲ. ಯಾಕಂದ್ರೆ ಗ್ರಹಗಳೆಲ್ಲವೂ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ. ಶುಕ್ರ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಿರ್ತಾನೆ. ನಿಮ್ಮ ಮನೆಯ ಅಕ್ಕಪಕ್ಕದ ಯಾರ್ದಾದ್ರೂ ಹೆಣ್ಮಕ್ಳಿಗೆ ಅಥವಾ ನಿಮ್ಮ ಅಕ್ಕ ತಂಗಿಯರಿಗೆ ಯಾರಿಗಾದ್ರೂ ಕರೆದು ಒಂದು ಬಾಗಿನವನ್ನ ಕೊಡಿ, ತುಂಬಾ ಒಳ್ಳೇದಾಗುತ್ತೆ. ಜೊತೆಗೆ ನಾನ್ ಕೊಡೋ ಅಂತ ಕೆಲವೊಂದು ಬ್ರೇಸ್ಲೆಟ್ ನ ನೀವು ಹಾಕೊಳ್ಳಿ. ಯಾಕಂದ್ರೆ ನಿಮ್ಮ ಒಂದು ಲಾಭ ಸ್ಥಾನ, ನಿಮ್ಮ ಕೆಲಸ ಏನ್ ಡಿಲೇ ಆಗ್ತಿದೆ ಅದು ಡಿಲೇ ಆಗ್ದಿರೋ ತರ ಒಂದು ಬ್ರೇಸ್ಲೆಟ್ ಅನ್ನ ಕೊಡ್ತಾ ಇದ್ದೀನಿ. ಆ ಒಂದು ಬ್ರೇಸ್ಲೆಟ್ ನಿಮ್ಮ ಕೈಗೆ ಹಾಕೊಳ್ಬಹುದು. ಜೊತೆಗೆ ನಾನು ಕೊಡೋ ಅಂತ ಕೆಲವೊಂದು ಸ್ಟೋನ್ ಅನ್ನ ನಿಮ್ಮ ಮನೇಲಿ ಇಟ್ಕೊಂಡ್ರೆ, ಯಾಕಂದ್ರೆ ಇದು ಎಲ್ಲಿ ಹೇಗೆ ಇಟ್ಕೋಬೇಕು ಅನ್ನೋದನ್ನ ನಾವು ತಿಳಿಸ್ಕೊಡ್ತೀವಿ. ನಮ್ಮ ಒಂದು ಸಂಸ್ಥೆ ನಂಬರ್ಗೆ ಕರೆ ಮಾಡಿದ್ರೆ ಖಂಡಿತ ನೀವು ಎಲ್ಲೇ ಇದ್ರು ಕೂಡ ಈ ಒಂದು ಸ್ಟೋನ್ ಅನ್ನ ಕಳಿಸ್ಕೊಡ್ತೀವಿ. ಇದನ್ನ ನಿಮ್ಮ ಮನೇಲಿ ಇಟ್ಕೊಂಡ್ರೆ ಸಾಕು, ಖಂಡಿತ ಅಭಿವೃದ್ಧಿ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳಾಗ್ಬೇಕು ಅಂದ್ರೆ ಇದನ್ನ ನೀವು ಜೊತೆಲೇ ಇಟ್ಕೊಂಡು ಓಡಾಡ್ಬೋದು. ನಿಮ್ಮ ಯಾವುದೇ ಕೆಲಸ ಇದ್ರು ನಿಮ್ಮ ಕೆಲಸ ನಿಧಾನಕ್ಕಾದ್ರೂ ಅದು ಲಾಭದಾಯಕವಾಗಿ ಆಗೋ ತರ ಈ ಒಂದು ಸ್ಟೋನ್ ಮಾಡ್ಕೊಡ್ತಾ ಹೋಗುತ್ತೆ. ಇದನ್ನ ನೀವು ಯಾವಾಗ್ಲೂ ನೀವು ಕ್ಯಾರಿ ಮಾಡಿದ್ರೆ ನಿಮ್ ಕೋರ್ಟ್ ಕೇಸು ಎಲ್ಲವೂ ಕೂಡ ಕ್ಲಿಯರ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ, ಧನಸ್ಸು ರಾಶಿಯವರು ಆದಷ್ಟು ಬೇಗ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೊಡ್ತಾ ಹೋಗಿ. ಯಾಕಂದ್ರೆ ನೀವು ಬೇಗ ಫಾಸ್ಟ್ ಆಗಿ ಮಾಡಿದಾಗ ಎಲ್ಲೋ ಒಂದ್ ಕಡೆ ನಿಮ್ಮ ಕೆಲಸ ಸ್ವಲ್ಪ ಬೇಗ ಆಗತ್ತೆ. ನೀವು ಯಾವಾಗ ಡಿಲೇ ಮಾಡ್ತಿರೋ, ಅಯ್ಯೋ ಕೆಲಸ ಆಗ್ತಿಲ್ಲ, ನನಗೆ ಗುರುಬಲ ಇಲ್ಲ, ನಾನು ಏನೂ ಮಾಡ್ಕೊಳ್ಬಾರ್ದು ಅಂತ ಅನ್ಕೊಂಡಿದ್ರೆ ಖಂಡಿತ ಇನ್ನೂ ಲೇಟ್ ಆಗುತ್ತೆ. ಹಾಗಾಗಿ ಜುಲೈ ತಿಂಗಳು ಪರವಾಗಿಲ್ಲ, ನಿಮ್ಗೆ ತುಂಬಾ ಲಾಭನೇ ತಂದ್ಕೊಡುವಂತ ಒಂದು ತಿಂಗಳು ಇದಾಗಿರುತ್ತೆ. ಹಾಗಾಗಿ ಧನಸ್ಸು ರಾಶಿಯವರು ಪರಿಹಾರವನ್ನ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಇದು ನಿಮ್ಮ ರಾಶಿಯ ಅನುಸಾರ ಜುಲೈ ತಿಂಗಳಲ್ಲಿ ಏನಾಗುತ್ತೆ ಅನ್ನೋ ಗೋಚಾರದ ಫಲದ ಮೇಲೆ ನಾವು ನಿಮ್ಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ಅದರ ಜೊತೆಗೆ ನಿಮ್ಮ ವೈಯಕ್ತಿಕ ಜಾತಕ, ನಿಮ್ಮ ಟೈಮು, ಡೇಟ್ ಆಫ್ ಬರ್ತ್ ಅನ್ನ ಕೊಟ್ಟಾಗ ನಮ್ಮ ಸಂಸ್ಥೆ ಮುಖಾಂತರ ನಿಮ್ಮ ಜಾತಕವನ್ನು ಒಂದ್ಸತಿ ಪರಿಶೀಲನೆ ಮಾಡಿಸ್ಕೊಳ್ಳಿ. ಅದರಲ್ಲೂ ನಿಮ್ಗೆ ಯಾವ ದಶಾಭುಕ್ತಿ ನಡೀತಿದೆ ಅದರ ಪ್ರಕಾರ ನೀವೇನಾದ್ರೂ ಪರಿಹಾರವನ್ನ ಮಾಡಿಕೊಟ್ರೆ ಖಂಡಿತ ನಿಮ್ಮ ಲೈಫ್ ಟೈಮ್ ಪರಿಹಾರವನ್ನ ನಾನು ಕೊಡ್ತಾ ಹೋಗ್ತೇನೆ. ಅದನ್ನ ನೀವು ಸರಿಪಡಿಸ್ಕೊಂಡ್ರೆ ಯಾವತ್ತೂ ನೀವು ಹಿಂದೆ ತಿರುಗಿ ನೋಡಲ್ಲ, ಯಾವತ್ತಿದ್ರೂ ತುಂಬಾ ಚೆನ್ನಾಗಿ ಗ್ರೋತ್ ಆಗ್ತಾ ಹೋಗ್ತೀರಿ.